ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಅಣ್ಣಾರೇ ಪಾಟೀಲ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕೋರ್ತಾ. ಆತ್ಮೀಯ ರೈತ ಬಾಂಧವರೇ, ಒಂದು ಸಲ ಇದಕ್ಕಿಂತ ಮುಂಚೆ ಒಂದು ವರ್ಷ ನಾನು ಹತ್ತಿ ನಾಟಿ ಮಾಡಿದ್ದೆ. 5 ಫೀಟ್ 6 ಫೀಟ್ ಸಾಲಿಟ್ಟು ಆವಾಗ ಒಳ್ಳೆ ಇಳುವರಿ ಬಂದಿತ್ತು. ಈ ಬಾರಿ ಒಂದು ಹೊಸ ಪ್ರಯೋಗ ಮಾಡ್ಬೇಕಂತೇಳಿ ಬೇರೆ ಮೆಥಡಲ್ಲಿ ಹತ್ತಿ ನಾಟಿ ಮಾಡ್ತಕ್ಕಂಥ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತು ಅದು ಪ್ರಯೋಗಾತ್ಮಕವಾಗಿ ಮಾಡಿ ನೋಡಿದ್ರೆ ಏನು ಬದಲಾವಣೆಗಳು ಬರ್ತಾವೆ, ಏನೇನು ಸಮಸ್ಯೆಗಳು ಬರ್ತಾವೆ, ಅದನ್ನು ಮುಂದಿನ ವರ್ಷ ಮತ್ತು ನಾವು ಹೆಂಗೆ ಬಗೆಹರಿಸ್ಕೋಬೇಕಂತೇಳಿ ಒಂದು ದೃಷ್ಟಿಕೋನ ಇಟ್ಕೊಂಡು ಈಗ ಒಂದು ವಿಡಿಯೋ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನಾನು ಈ ಒಂದು 2 ಎಕರೆ ಜಮೀನಿನಲ್ಲಿ ನಾನು ಕೂರ್ಗಿ ದಿಂಡಿನ ಮುಖಾಂತರ ಮಡಿ ಬಿಟ್ಟಿದ್ದೀನಿ. ಈ ಮಡಿ ಬಿಟ್ಟ ತಕ್ಷಣ ಇಲ್ಲಿ ಬೋದ್ ನಿರ್ಮಾಣ ಆಗ್ಯದ. ಈ ಬೋದ್ ನಿರ್ಮಾಣ ಆಗ್ಯದ, ಇದ್ರ ಒಳಗಡೆ ಗೊಬ್ಬರ ಅದ. ಕೂರ್ಗಿ ದಿಂಡಿಲಿ ನಾನು ಗೊಬ್ಬರ ಹಾಕಿದ್ದೀನಿ. ಗೊಬ್ಬರ ಮಿಕ್ಸ್ ಮಾಡಿ ಈ ಕೂರ್ಗಿ ದಿಂಡಿಲೆ ಇಲ್ಲಿ ಈ ಬೋದಿನ ಒಳಗಡೆ ಗೊಬ್ಬರ ಅದ. ಇದ್ರೊಳಗಡೆ 1 ಚೀಲ ಎಕರೆಕ್ಕೆ ನಾನು 10-26 ಮತ್ತು ಸಲ್ಫರ, ಜಿಂಕ, ಮ್ಯಾಗ್ನೇಷಿಯಮ್ ಇವೆಲ್ಲ ಮಿಕ್ಸ್ ಮಾಡಿದ್ದು ಗೊಬ್ಬರ ಅದ. ಅದೆಲ್ಲ ಗೊಬ್ಬರ ನಿಮ್ಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಅದ್ರಾಗ ಒಂದು ವಿಡಿಯೋ ಮಾಡಿ, ಈ ಚೀಲದಾಗ ಒಂದು ಸ್ವಲ್ಪ ಉಳ್ದದ, ಇದ್ರಾಗ ಇಟ್ಟಿನಿ. ಇಲ್ಲಿ ಕಲಿಸಿ ಅಲ್ಲಿ ಕಾಣ್ತಿರೋ ಟ್ಯಾಕ್ಟರ್ ಕೂರ್ಗಿ ದಿಂಡಿನ ಒಳಗಡೆ ಹಾಕಿದ್ದೀನಿ. ಆ ಕಡೆ ಒಂದು ತಾಳ ಮತ್ತು ಈ ಕಡೆ ಒಂದು ತಾಳ, ಲೆಫ್ಟ್ ರೈಟ್ 2 ತಾಳಿಗೆ ಗೊಬ್ಬರ ಬೀಳಂಗೆ ಮಾಡಿದ್ದೀನಿ. ಆ ಗೊಬ್ಬರ ಆಲ್ರೆಡಿ ಹಂಗಾಗ್ಯದಂದ್ರೆ ಈ ಒಂದು ಬೋದಿನ ಒಳಗಡೆ ಬಿದ್ದದ. ಈ ಬೋದಿನ ಒಳಗಡೆ ಬಿದ್ದಿರೋ ಗೊಬ್ಬರನ ಈಗ ನಾವು ಬೋದಿನ ಮೇಲ್ಗಡೆ ಮೃದು ಮಣ್ಣದ, ಮೃದು ಮಣ್ಣೊಳಗೆ ನಾವು ಹತ್ತಿ ಬೀಜ ನಾಟಿ ಮಾಡಿದೆವು ಅಂದ್ರೆ ಅದಕ್ಕೆ ಸಡನ್ನಾಗಿ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ. NPK ಮತ್ತು ಲಘು ಪೋಷಕಾಂಶಗಳು ಎಲ್ಲ ಮಿಶ್ರಣ ಮಾಡಿದ್ದು ಗೊಬ್ಬರ ಅದ. ಈಗ ಆಲ್ರೆಡಿ ಇದಕ್ಕೆ ನಾವು ಒಂದು ಫೀಟಿಗೆ ಒಂದು ಸಸಿ ನಾಟಿ ಮಾಡ್ತೀನಿ. ಆಮೇಲೆ ಅದಕ್ಕೆ ಡಿಸ್ಟೆನ್ಸ್ ಕವರ್ ಮಾಡ್ಲಿಕ್ಕೆ ದೊಡ್ಡದಾದ ಬಳಿಕ ಒಂದೊಂದು ಕಿತ್ತಿ 2 ಫೀಟಿಗೆ ಒಂದು ಮಾಡ್ತೀನಿ. ಮೊದಲಕ್ಕೆ 1 ಫೂಟಿಗೆ ಒಂದೇ ಮಾಡಬೇಕು. 1 ಫೂಟಿಗೆ ಒಂದು ಮಾಡೋದು ಉದ್ದೇಶ ಏನಂತಂದ್ರೆ ಒಂದೊಂದು ಸಸಿ ಏನಾಗ್ತವ ಮಿಡಿತಿ ಅದು ಕಡಿತಾವೆ, ಒಂದೊಂದು ಸಸಿ ಜರ್ಮಿನೇಷನ್ ಫಾಲ್ಟ್ ಅಂದ್ರೆ ಮೊಳಕೆ ಹೊಡೆಯಲಿ ಪ್ರಾಬ್ಲಮ್ ಆಗ್ತವೆ. ಆ ಕಾರಣಕ್ಕಾಗಿ ಫೀಟಿಗೆ ಒಂದೇ ನಾಟಿ ಮಾಡಿ ಆಮೇಲೆ ಇದು ಡಿಸ್ಟೆನ್ಸ್ ಎಷ್ಟು ಅದಪ್ಪ ಅಂದ್ರೆ ಸಾಲಿನಿಂದ ಸಾಲಿಗೆ 6 ಫೀಟ್ ಅದ. 6 ಫೀಟ್ ಅದ. ಈ ಸಲ ಒಂದು ಗೋಲ್ಡ್ ಕಾಟ್ ಅಂತೇಳಿ ಒಂದು ಬೀಜ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸೂಪರ್ ಕಾಟ್ ಅಂತೇಳಿ ತಂದಿದ್ದೆ. ಎಕರೆಗೆ ಒಂದು 15 ಕ್ವಿಂಟಲ್ ಇಳುವರಿ ಬಂದಿತ್ತದು. ಈ ಬಾರಿ ಎಷ್ಟು ಬರ್ತದೆ ಅದಕ್ಕೋಸ್ಕರ ಈ ರೀತಿ ಒಂದು ಮಾಡಿದ್ದೀನಿ. ಪ್ರಾರಂಭಿಕ ಹಂತದಲ್ಲಿನೇ ನಾನು ಅದಕ್ಕೆ ಗೊಬ್ಬರ ಕೊಟ್ಟಿದ್ದೀನಿ, ಯಾವುದೇ ರೋಗಗಳು ಬರಬಾರ್ದು ಮತ್ತು ಗಿಡ ಮತ್ತು ಹತ್ತಿ ಬೆಳೆ ಸರಿಯಾಗಿ ಬರಬೇಕಂತೇಳಿ. ಈಗ ಇದಕ್ಕೆ ಹೊಲನ ತಯಾರು ಮಾಡಿ ಗೊಬ್ಬರ ಹಾಕಿ ಬೋದ್ ಬಿಟ್ಟು ಇಟ್ಟು ರೆಡಿ ಮಾಡಿ ಇಟ್ಟೀನಿ. ಈಗ ಇದ್ರ ಒಳಗಡೆ ಬಾಕಿ ಏನು ಉಳ್ದತ್ತಂದ್ರೆ ಬೀಜ ನಾಟಿ ಮಾಡೋದು ಅಷ್ಟೇ ಉಳ್ದದ. ಬೀಜ ನಾಟಿ ಮಾಡಿದ ಬಳಿಕ ಇದನ್ನು ಬೀಜ ಮೊಳಕೆಯಾಗಿ ಹೊರಗೆ ಬಂದ ಮ್ಯಾಗ ಇದರ ರಿಸಲ್ಟ್ ಏನು ಬರ್ತದೆ, ಇಳುವರಿ ಹೆಂಗೆ ಬರ್ತದೆ, ಮತ್ತು ಇದು ಹಿಂಗೆ ನಾಟಿ ಮಾಡಿದ ಸಸಿ ಹಂಗೆ ಕಾಣ್ತಾವೆ ಅನ್ನೋದು ಒಂದು ಮುಂದಿನ ಹಂತದಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಆಲ್ರೆಡಿ ಇದ್ರೊಳಗಡೆ ಏನೂ ಇಲ್ಲ. ಈ ಒಂದು ಪ್ರಯೋಗ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದು 2 ಎಕರೆದ ಪ್ರದೇಶ ಅದ. ಈ 2 ಎಕರೆ ಪ್ರದೇಶ ಒಳಗೆ 6 ಫೀಟಿನ ಒಂದು ಸಾಲು ಮಾಡಿ ಬಿಟ್ಟಿದ್ದೀನಿ. ಈ ಸಾಲಿನೊಳಗಡೆ ಆಲ್ರೆಡಿ ಗೊಬ್ಬರ ಇರೋದ್ರದಿಂದ ಇದಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಸಮಸ್ಯೆ ಬರೋಂಗಿಲ್ಲ, ಆಳಿನ ಸಮಸ್ಯೆ ಬರೋಂಗಿಲ್ಲ. ಒಂದು ಬೋದ್ ಬಿಟ್ಟಂಗಾಯ್ತು. ಆಮೇಲೆ ಏನೈತಿ ಅದ್ರ ಒಳಗಡೆ ಗೊಬ್ಬರ ಉಳಿತದೆ. ಒಂದು ವೇಳೆ ಮಳೆ ಬತ್ತು ಅಂದ್ರೆ ಹಿಂಗೆ ಮಾಡೋ ಉದ್ದೇಶ, ಮಳೆ ಬತ್ತಂದ್ರೆ ಏನಾಗ್ತದೆ, ಆ ಗೊಬ್ಬರ ಹರ್ಕೊಂಡು ನೀರಿನ ಜೊತೆ ಪೋಲಾಗಿ ಹೋಗಂಗಿಲ್ಲ, ಅದು ಅಲ್ಲೇ ಮಣ್ಣಿನ ಒಳಗಡೆ ಇರ್ತದೆ. ಆವಾಗ ನಮ್ಮ ಗಿಡದ ಬೇರೆ ಅಲ್ಲಿ ಹೋಗಿ ಮುಟ್ಟೋದ್ರದಿಂದ ನಮ್ಮ ಗಿಡಕ್ಕೆ 2-3 ತಿಂಗಳ ತನಕ 2 ತಿಂಗಳ ತನಕ ಗೊಬ್ಬರ ಸಿಗ್ತದೆ. ಅದು ಮಣ್ಣಾಗಿಂದು ಅಷ್ಟು ಬೇಗ ಕರಗಲ್ಲ, ಅದು ಆಲ್ರೆಡಿ ಮಣ್ಣಾಗ ಮಿಕ್ಸ್ಡ್ ಅದ. ಅದಕ್ಕೋಸ್ಕರ ಈಗ ಬಿದ್ದಂಥ ನೀರೇನಾಗ್ತದ ಈ ಬೋದಿನ ಒಳಗಡೆ ಇದು ನಮ್ಮ ಜಮೀನಿನ ಹೊರಗಡೆ ಹೋಗಿಬಿಡ್ತದೆ. ಈಗ ಗೊಬ್ಬರ ತೊಳ್ಕೊಂಡು ಹೋಗ್ತಕ್ಕಂಥ ಸಮಸ್ಯೆ ಇದ್ರೊಳಗೆ ನಿರ್ಮಾಣ ಆಗಂಗಿಲ್ಲ. ಮತ್ತು ನೆಕ್ಸ್ಟ್ ಟೈಮಿಗೆ ಏನದ, ನಾನು ಇದು ಹತ್ತಿ ದೊಡ್ಡದೈತಂದ್ರೆ ಆಗಲೇ ಸಾಲು ಇರೋದ್ರದಿಂದ ಇದ್ರೊಳಗಡೆ ಮಿನಿ ಟ್ಯಾಕ್ಟ್ರಲ್ಲೇ ಹರಗ್ಬೋದು, NB ಮಾಡ್ಬೋದು. ಮತ್ತು ಅದ್ರೊಳಗಡೆ ನೀರು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಹರಿಗೆ ಅವಾಗ ಇನ್ನೊಂದು ಸಲ ಏನು ಮಾಡ್ತೀನಿ ಅಂದ್ರೆ ನಾನು ಇದ್ರ ಪಕ್ಕದಲ್ಲೇ ಇನ್ನೊಂದು ಸಾಲು ಕೊರ್ಕೊಂಡು ಅದ್ರ ಒಳಗಡೆ ಗೊಬ್ಬರ ಮಿಕ್ಸ್ ಮಾಡಿದ ಗೊಬ್ಬರ ಹಾಕ್ಕೊಂಡು ಮತ್ತೆ ತಿರ್ಗಾ ಮಣ್ಣು ಏರಿಸ್ತೀನಿ. ತೆಳ್ಳಗೆ ಎಡೆ ಹೊಡೆದು ಮಣ್ಣು ಏರಿಸ್ಬಿಡ್ತೀನಿ. ಒಂದು ಗೊಬ್ಬರ ಕೊಟ್ಟಂಗೆ ಆಗ್ತದೆ. ಇನ್ನೊಂದು ಏನಾಗ್ತದಪ್ಪ ಅಂದ್ರೆ ಇದ್ರೊಳಗಡೆ ಕಳೆ ನಿರ್ವಹಣೆ ಮಾಡ್ದಂಗೆ ಆಗ್ತದೆ. ಆಮೇಲೆ ನೀರು ಸರಿಯಾಗಿ ಹೋಲಕ್ಕೂ ಅನುಕೂಲ ಆಗ್ತದೆ. ಈ ಒಂದು ಪ್ರಯೋಗ ಮಾಡಿದ್ದೀನಿ. ಇದು ಮುಂದೆ ಯಾವ ರೀತಿ ಬರ್ತದೆ ಹತ್ತಿ ಅನ್ನೋದು ಮತ್ತೆ ಅದರ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ.